ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ನಿರಂತರವಾಗಿ ಲೋಕಾದ್ಯಂತ ಸಂಭವಗಳು ಒಂದರ ನಂತರ ಒಂದು ನಡೆಯುತ್ತಾ ಇದೆ. ಅಂದರೆ ಒಂದೊಂದು ನಿಮಿಷಕ್ಕೂ ಕೂಡ ಬದಲಾಗುತ್ತಾ ಇದೆ. ಇದೇ ನಡೆಯುತ್ತದೆ ಎಂಬುದಾಗಿ ಎದುರು ನೋಡುವಾಗ ಅದಕ್ಕೆ ಆಪೋಸಿಟ್ ಆಗಿ ನಡೆಯುತ್ತದೆ. ಅಂದರೆ ಲೋಕವೇ ಹಾಗೆ ಟರ್ನ್ ಓವರ್ ಆಗುತ್ತಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ವಿಷಯಕ್ಕೆ ತದ್ವಿರುದ್ಧವಾಗಿ ನಡೆಯುತ್ತಾ ಇದೆ. ಆದರೆ ಒಂದು ಬೈಬಲಲ್ಲಿ ಹೇಳಲ್ಪಟ್ಟಿರುವಂಥ ಪ್ರವಾದನೆಗಳು ಮಾತ್ರ ಸ್ಪಷ್ಟವಾಗಿ ನೆರವೇರುತ್ತಿದೆ. ಮನುಷ್ಯರ ಎದುರು ನೋಡುವಿಕೆಗಳು ಅಥವಾ ಮನುಷ್ಯರ ಲೆಕ್ಕಾಚಾರಗಳು ಕೆಲವು ಸಮಯದಲ್ಲಿ ನಾವು ಜಾಲತಾಣದಲ್ಲಿ ನೋಡುತ್ತೇವೆ, ಯೂಟ್ಯೂಬಲ್ಲಿ ಅವರು ವಿಡಿಯೋಸನ್ನು ಡೈಲಿ ಹಾಕುವವರಾಗಿರುತ್ತಾರೆ. ಅವರನ್ನು ಗಮನಿಸುವುದಾದರೆ ಅವರು ಹೇಳಿದ್ದಾರೆ ಈ ರೀತಿಯಾಗಿ ನಡೆಯುತ್ತದೆ ಎಂಬುದಾಗಿ. ಅವರು ಯಾರೆಂಬುದಾಗಿ ನೋಡುವುದಾದರೆ ದೊಡ್ಡ ಪೋಸ್ಟಿಂಗ್ ಅಲ್ಲಿ ಇರುವಂತವರು. ಅವರು ಹೇಳಿದಂಥದ್ದು ಒಂದು 3 ದಿನ ಬಿಟ್ಟು ನೋಡಿದ್ರೆ ಎಲ್ಲ ತಲೆ ಕೆಳಗಾಗಿರುತ್ತೆ. ಆಗಲೇ ನಾನು ಅಂದುಕೊಂಡೆ ಇದು ಅವರು ಕೂಡ ಭಯಂಕರ ಜ್ಞಾನಿಗಳೇ, ಆದರೆ ಇದು ಆ ಜ್ಞಾನಕ್ಕೆ ಮೀರಿದಂಥದ್ದು. ವಾಕ್ಯದಲ್ಲಿ ಹೇಳಿದಂಥದ್ದು ಮಾತ್ರ ನೆರವೇರುತ್ತಾ ಇದೆ. ಬನ್ನಿ ನಾವು ಇವತ್ತಿನ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ವಾರ್ ಅಪ್ಡೇಟ್. ಇದನ್ನೇ ನಾವು HKL 38-39 ಆ ಯುದ್ಧದ ಕಡೆಗೆ ಇದು ಹೋಗುತ್ತಾ ಇದೆ ಎಂಬುದಾಗಿ ನಾವು ಈಗಾಗಲೇ ಅನೇಕ ಸಾರಿ ಹೇಳಿದ್ದೇವೆ. ಈಗಲೂ ಕೂಡ ಅದು ಅದರೆಡೆಗೆ ಹೋಗುತ್ತಾ ಇದೆ. ಚೆನ್ನಾಗಿ ಗಮನಿಸಿ ನೋಡುವುದಾದರೆ ಈ ಯುದ್ಧದಲ್ಲಿ ರಷ್ಯಾ ಒಳಗೆ ಬರಬೇಕೆಂಬುದಾಗಿ ನಾವು ಈಗಾಗಲೇ ಅನೇಕ ಸಾರಿ ಹೇಳಿದ್ದೇವೆ. ಈಗ ರಷ್ಯಾದ ವಾರ್ಶಿಪ್ ಮಿಡಿಲ್ ಈಸ್ಟ್ಗೆ ಬಂದಿದೆ. ಅಷ್ಟು ಮಾತ್ರವಲ್ಲ, ರಷ್ಯಾ ಈ ಪೀಸ್ ಟಾಕ್ ಅಂದರೆ ಸಮಾಧಾನದ ಕಾರ್ಯಗಳಲ್ಲಿ ನಾವು ಸೇರುವುದಕ್ಕೆ ಸಿದ್ಧರಿದ್ದೇವೆ ಎಂಬುದಾಗಿ ಹೇಳಿದ್ದಾರೆ. ಇರಾನ್ ಒಂದಿಗೆ ಸೀಸ್ ಫೈರ್ ಮಾಡುವುದಕ್ಕೆ ನಾವು ರೆಡಿಯಾಗಿದ್ದೇವೆ ಆ ರೀತಿ ಹೇಳಿದ್ದಾರೆ. ಚೆನ್ನಾಗಿ ಗಮನಿಸಿ ನೋಡಿರಿ, ಸಮಸ್ಯೆ ಬಂದು US-ಗೂ ಇರಾನ್ಗೂ. ಇದರಲ್ಲಿ ರಷ್ಯಾ ಒಳಗೆ ಬಂದು ಸೇರಿದೆ. ಇರಾನ್ಗೆ ರಷ್ಯಾ ಆಪ್ತ ಮಿತ್ರ ಎಂಬುದಾಗಿ ಎಲ್ಲರಿಗೂ ಕೂಡ ಗೊತ್ತು. ಪಾಕಿಸ್ತಾನ ಒಳಗೆ ಬಂದು ಅನೇಕ ವಿಷಯ ಮಾಡುತ್ತಾ ಇದ್ರು, ಇವರು ಒಳಗೆ ಬಂದಿದ್ದಾರೆ. ಇದು HKL 38-2 ಹೇಳಲ್ಪಟ್ಟಂತ ರೋಷ್, ದ ಪ್ರಿನ್ಸ್ ಆಫ್ ರೋಷ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಇರುತ್ತದೆ. ರೋಷ್ ಎಂಬುದಾಗಿ ಕನ್ನಡದಲ್ಲಿ ಇರುತ್ತದೆ. ಉತ್ತರ ದಿಕ್ಕಿನಿಂದ ಬರುತ್ತದೆ ಎಂಬುದಾಗಿ HKL 39-2 ಇರುತ್ತದೆ. ಈ ರಷ್ಯಾ ಈಗ ಒಳಗೆ ಬಹಿರಂಗವಾಗಿ ಪ್ರವೇಶಿಸಿದೆ. ಅಷ್ಟು ಮಾತ್ರವಲ್ಲದೆ ಎಚ್ಚರಿಕೆ ಈಗಾಗಲೇ ಅನೇಕ ಸಾರಿ ಕೊಡುತ್ತಾ ಇತ್ತು, ಆದರೆ ಈಗ ರಷ್ಯಾದ ಪಾರ್ಟ್ ಅಧಿಕವಾಗುತ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಇನ್ನೊಂದು ವಿಷಯವನ್ನು ಕೂಡ ರಷ್ಯಾ ಹೇಳಿದೆ. ಅಂದರೆ ಯುರೋಪ್ ರಾಷ್ಟ್ರಗಳಿಗೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಏನ್ ಕೊಟ್ಟಿದೆ ಅಂದರೆ, ಯುಕ್ರೇನ್ ವಿಷಯದಲ್ಲಿ ನೀವು ಈ ರೀತಿಯಾಗಿ ಮಾಡುತ್ತಾ ಇದ್ರೆ ನಾವು ಯುರೋಪ್ ರಾಷ್ಟ್ರಗಳನ್ನು ತಾಕುತ್ತೇವೆ ಎಂಬುದಾಗಿ. ಇದನ್ನು ಯಾಕೆ ಅವರು ಹೇಳಿದ್ದಾರೆ ಅಂದ್ರೆ, ಅಮೆರಿಕ ಹಾಗೂ ಯುರೋಪ್ ನಡುವೆ ಉಂಟಾಗುವಂತಹ ಬೇರ್ಪಡಿಸುವಿಕೆ ಅಥವಾ ಬಿರುಕು, ಇದನ್ನು ಅವರು ಉಪಯೋಗಿಸುತ್ತಾ ಇದ್ದಾರೆ ಎಂಬುದಾಗಿ ನೋಡುತ್ತೇವೆ. ಈಗ ಇದನ್ನು ದಾಟಿ ಅದೇ HKL 38-2 ಮಾಗೋಗ್ ಎಂಬುದಾಗಿ ಹೇಳುತ್ತೇವೆ. ಆ ಮಾಗೋಗೆ ನಂತರವಾಗಿ ಮಂಗೋಲಿಯಾ. ಈ ಮಂಗೋಲಿಯಾದಿಂದ ಬಂದಂತದ್ದೇ ಚೀನಾ ಇಂತಹ ದೇಶಗಳೆಂಬುದಾಗಿ ನಾವು ನೋಡುತ್ತೇವೆ. ಚೀನಾ ಕೂಡ ಇರಾನ್ಗೆ ಬೆಂಬಲವಾಗಿ ಬಹಿರಂಗವಾಗಿ ಪ್ರಕಟಿಸಿದೆ. ಹಡಗನ್ನು ನಾವು ಕಳುಹಿಸುತ್ತೇವೆ, US ಏನ್ ಮಾಡಕ್ಕಾಗುತ್ತೋ ಮಾಡ್ಲಿ, ಅಂದರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ನಾವು ಕಂಟ್ರೋಲ್ ಮಾಡುತ್ತೇವೆ, ಅದನ್ನು ದಾಟಿ ಯಾರು ಒಳಗೆ ಹೋಗಬಾರದು ಆ ರೀತಿ US ಹೇಳುತ್ತದೆ. ನಾನು ಹೋಗುತ್ತೇನೆ ಎಂಬುದಾಗಿ ಚೀನಾ ಹೇಳುತ್ತದೆ. ಚೀನಾ ಮೇಲೆ ಈಗ ಆಲ್ರೆಡಿ ಒಂದು ಆರೋಪ ಇದೆ. ಏನೆಂದು ಕೇಳುವುದಾದರೆ, US-ನ ಬೇಸ್, ಇಸ್ರಾಯೇಲ್ನ ಬೇಸ್ ಎಲ್ಲ ಕಣ್ಗಾವಲು ಮಾಡುವುದಕ್ಕೆ ಇರಾನ್ಗೆ ಬೇಕಾದಂತಹ ಸ್ಯಾಟಲೈಟ್ ಸಹಾಯ ಎಲ್ಲವನ್ನು ಚೀನಾನೇ ಮಾಡುತ್ತಾ ಇದೆ ಎಂಬುದಾಗಿ ಅವರು ಇಲ್ಲ ಎಂದು ಹೇಳಿದ್ದಾರೆ. ಚೀನಾನೇ ಮಾಡುತ್ತಾ ಇದೆ ಎಂದು ಹೇಳುತ್ತಿದ್ದಾರೆ. ಸೊ ಇದೆಲ್ಲ ನೋಡುವುದಾದರೆ ಆ HKL 38-2-3-5 ವಾಕ್ಯಗಳಲ್ಲಿ ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ ಅವರೆಲ್ಲರೂ ಕೂಡ ಒಳಗೆ ಬಂದು ಸೇರುತ್ತಿದ್ದಾರೆ. ಹಾಗೆ ಸಾಲಾಗಿ ಕ್ರಮ ತಪ್ಪದೆ ಹಾಗೆ ಆ ಗ್ರೂಪ್ ಒಳಗೆ ಸೇರುವುದನ್ನು ನೋಡುತ್ತೇವೆ. ಇದರಲ್ಲಿ ಇನ್ನೊಂದು ಸ್ವಾರಸ್ಯ ಏನೆಂಬುದಾಗಿ ಮುಂದೆ ನೋಡೋಣ. ಕಳೆದ 2 ಸಂಚಿಕೆಗಳ ಹಿಂದೆ ನಾವೊಂದು ವಿಷಯವನ್ನು ನಿಮಗೆ ಹೇಳಿದ್ವಿ, ನಿಮಗೆ ನೆನಪಿದೆ ಎಂದುಕೊಳ್ಳುತ್ತೇನೆ. ಅಂದರೆ ನಾವು ಹೇಳಿಲ್ಲ, ಬೈಬಲಲ್ಲಿ ಇರೋದನ್ನು ಹೇಳಿದ್ವಿ. ಏನಂದ್ರೆ, ತೊರಗಮ ವಂಶದವರು ಟರ್ಕಿ ಒಳಗೆ ಬರಬೇಕು ಎಂಬುದಾಗಿ. ಕರೆಕ್ಟ್ ಆಗಿ ಆ ಸಂಚಿಕೆ ತೆಗೆದು ಮರುದಿನ ನೋಡುವುದಾದ್ರೆ ಒಂದು ನ್ಯೂಸ್ ಬರುತ್ತದೆ, ಇಸ್ರೇಲ್ನ IDF ಇಂದ, ಡಿಫೆನ್ಸ್ ಫೋರ್ಸ್ ಇಂದ. ಏನಂತ ಕೇಳುವುದಾದರೆ, ಟರ್ಕಿಯನ್ನೇ ಈ ಇರಾನ್ ಕೆಲಸ ಮುಗಿಸಿ ನೆಕ್ಸ್ಟ್ ಅಮೆರಿಕ ಟರ್ಕಿ ಹತ್ರ ಹೋಗುತ್ತದೆ, ಇಸ್ರೇಲ್ಗೆ ನೆಕ್ಸ್ಟ್ ಥ್ರೆಟ್ ಟರ್ಕಿ ಎಂಬುದಾಗಿ ಅನೌನ್ಸ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅದಕ್ಕೆ ಪ್ರತಿ ವಿರೋಧವನ್ನು ಟರ್ಕಿ ವ್ಯಕ್ತಪಡಿಸಿದೆ. ಅಂದರೆ ಇರುವುದರಲ್ಲಿಯೇ ಈ ಕಾಲದ ಹಿಟ್ಲರ್ ಯಾರೆಂಬುದಾಗಿ ನೋಡುವುದಾದರೆ ಅದು ನೆತನ್ಯಾಹು ಎಂಬುದಾಗಿ ಹೇಳಿದ್ದಾರೆ. ಅದಕ್ಕೆ ಇವರು ಪ್ರತಿ ವಿರೋಧವಾಗಿ ಟರ್ಕಿ ಎನ್ನುವಂಥದ್ದು ಪೇಪರ್ ಅಲ್ಲಿರುವಂತಹ ಒಂದು ಹುಲಿ ಇದ್ದ ಹಾಗೆ ಸುಮ್ಮನೆ ಮಾತನಾಡುತ್ತಾ ಇರುತ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಟರ್ಕಿ ಹೇಳುತ್ತದೆ, ನೆಕ್ಸ್ಟ್ ಇರಾನ್ ಮೇಲೋ ಲೆಬನಾನ್ ಮೇಲೋ ಗುಂಡು ಹಾಕಿದ್ರೆ ಅದು ಟರ್ಕಿಗೆ ಹಾಕಿದ್ದಕ್ಕೆ ಈಕ್ವಲ್. ಸೊ ಇಸ್ರಾಯೇಲ್ ಅನ್ನು ನಾವು ನೆಕ್ಸ್ಟ್ ತಾಕುತ್ತೇವೆ. ಚೆನ್ನಾಗಿ ಗಮನಿಸುವುದಾದರೆ ಇದು ಈಗ ರೀಸೆಂಟ್ ಆಗಿ ಒಳಗೆ ಬರುತ್ತಾ ಇದೆ. ಟರ್ಕಿಗೂ ಇಸ್ರಾಯೇಲ್ಗೂ ಈಗಾಗಲೇ ಅನೇಕ ಸಮಸ್ಯೆ ಇದೆ. ಆದರೆ ಟರ್ಕಿ ನ್ಯಾಟೋ ದೇಶದೊಳಗೆ ಇರುವುದರಿಂದ, US ಕೂಡ ನ್ಯಾಟೋ ದೇಶಗಳಿಗೆ ಸಹಾಯ ಮಾಡುವುದರಿಂದ ನೇರವಾಗಿ ಗುದ್ದಾಡದೇ ಇದ್ದರು ಈಗ ನೇರವಾಗಿ ಗುದ್ದಾಡುವುದಕ್ಕೆ ಆರಂಭಿಸಿದ್ದಾರೆ. HKL 38-39 ಯುದ್ಧದಲ್ಲಿ ಒಳಗೆ ಇದ್ದೇವೆ. ಆ ಯುದ್ಧದ ಒಳಗೆ ಇದ್ದೇವೆ. ಅದರ ಪರಿಣಾಮವನ್ನು, ಅದರ ಉಚ್ಚಘಟ್ಟವನ್ನು ಇನ್ನು ಬರುವಂತ ದಿನಗಳಲ್ಲಿ ನೋಡಲಿದ್ದೇವೆ. ಕರ್ತನ ಚಿತ್ತವಿದ್ದರೆ ಈ ಯುದ್ಧದ ಕುರಿತಾಗಿರುವಂಥ ಅಪ್ಡೇಟ್ ಅನ್ನು ನಾವು ಬರುವಂತಹ ಸಂಚಿಕೆಯಲ್ಲಿ ಹೇಳುತ್ತೇವೆ. ಇದನ್ನು ದಾಟಿ ಇನ್ನೊಂದು ಬಹಳ ಮುಖ್ಯವಾದ ಕಂಪ್ಯಾರಿಸನ್ ಇವತ್ತು ನೋಡಲಿದ್ದೇವೆ. ಈ ಒಂದು ಕಂಪ್ಯಾರಿಸನ್ ಇದು ನಾವು ಸ್ವಲ್ಪವಾಗಿ ನೋಡುವಾಗ ನಮಗೆ ಅರ್ಥವಾಯಿತು. ಈಗಾಗಲೇ ನಾವು ಅನೇಕ ಕಾರ್ಯಗಳನ್ನು ಹೇಳಿದ್ದೇವೆ. ಏನೆಂದರೆ, ಕ್ರಿಸ್ತ ವಿರೋಧಿ ಎಂಬುದರ ಕುರಿತಾಗಿ ನಾವು ಹೇಳಿದ್ದೇವೆ. 1 ಯೋಹಾನ 2:18 ಕ್ರಿಸ್ತ ವಿರೋಧಿ ಎನ್ನುವಂತ ಪದ ಇದೆ. ಈ ಕ್ರಿಸ್ತ ವಿರೋಧಿ ಅಂದ್ರೆ ಏನಂದ್ರೆ,
ಲೋಕ ಪ್ರಕಾರವಾಗಿ ಅಂದ್ರೆ ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ಕಡೆಯದಾಗಿ ಒಬ್ಬ ಸರ್ವಾಧಿಕಾರಿ ಬರುತ್ತಾನೆ, ಇವನೇ ಎಲ್ಲವನ್ನು ನಾಶ ಮಾಡುವವನಾಗಿರುತ್ತಾನೆ, ದೇವರಿಗೆ ವಿರೋಧವಾಗಿರುತ್ತಾನೆ ಎಂಬುದಾಗಿ ಆ ರೀತಿಯಾಗಿ ಒಂದು ಕಾರ್ಯವನ್ನು ನೋಡಿದ್ವಿ. ಇದು ಎಲ್ಲಾ ಮತದಲ್ಲೂ ಬೇರೆ ಬೇರೆ ವಿಧವಾಗಿ ಹೇಳಲ್ಪಟ್ಟಿದೆ. ಆದರೆ ಇದರಲ್ಲಿ ದೊಡ್ಡ ಆಶ್ಚರ್ಯ ಏನೆಂದರೆ ಆ ಕ್ರಿಸ್ತ ವಿರೋಧಿ ಎನ್ನುವಂಥದ್ದು ಒಂದು ಸ್ಪಿರಿಟ್. ಅದು ಯಾರ ಮೇಲೆ ಇರುತ್ತದೋ ಅವರು ಅದರ ಪ್ರಕಾರವಾಗಿ ನಡೆಯುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವುದು. ಮಕ್ಕಳಿರ ಈಗಲೂ ಕೂಡ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಸೊ ಈ ಕ್ರಿಸ್ತ ವಿರೋಧಿ ಎನ್ನುವಂಥದ್ದು ಒಂದು ಸ್ಪಿರಿಟ್, ಅದು ಅನೇಕರ ಮೇಲೆ ಇರುತ್ತದೆ, ಅವರಿಗೆ ಆ ಗುಣಾತಿಶಯ ಇರುತ್ತದೆ. ಆದರೆ ಒರಿಜಿನಲ್ ಆಗಿ ಆ ಕ್ರಿಸ್ತ ವಿರೋಧಿ ಆತ್ಮಕ್ಕೋಸ್ಕರವಾಗಿ ಒಬ್ಬ ಹುಟ್ಟುತ್ತಾನೆ. ಈಗ ಹೇಗೆ ಪರಿಶುದ್ಧಾತ್ಮನು ನಮ್ಮೆಲ್ಲರ ಮೇಲೂ ಇದ್ದಾರೆ, ನಾವೆಲ್ಲರೂ ಕೂಡ ನಮ್ಮ ಬಗ್ಗೆ ಆತ್ಮಿಕ ಮಕ್ಕಳೆಂಬುದಾಗಿ ಹೇಳುತ್ತೇವೆ ಅಲ್ವಾ. ಆದರೆ ಪರಿಶುದ್ಧಾತ್ಮನಿಗೋಸ್ಕರವಾಗಿ ಒಬ್ಬರು ಹುಟ್ಟಿದವರಿದ್ದರು, ಪರಿಶುದ್ಧಾತ್ಮನಲ್ಲೇ ಹುಟ್ಟಿದವರಿದ್ದರು, ಅವರೇ ನಮ್ಮೆಲ್ಲರಿಗೂ ಕೂಡ ಅದನ್ನು ಅನುಗ್ರಹಿಸಿದರು, ಅವರೇ ದೇವರಾದ ಯೇಸು ಕ್ರಿಸ್ತನು. ಅದೇ ರೀತಿಯಾಗಿಯೇ ಈ ಆಂಟಿಕ್ರೈಸ್ಟ್ನ ಸ್ವಭಾವಗಳು ಅನೇಕರಲ್ಲಿರುತ್ತದೆ. ಆದರೆ ಆಂಟಿಕ್ರೈಸ್ಟ್ ಸ್ಪಿರಿಟ್ಗೋಸ್ಕರವಾಗಿ ಹುಟ್ಟಿದವನೊಬ್ಬನಿರುತ್ತಾನೆ, ಅವನನ್ನೇ ನಾವು ಕ್ರಿಸ್ತ ವಿರೋಧಿ ಎಂದು ಹೇಳುತ್ತೇವೆ. ಯಾಕೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡುತ್ತಿದ್ದೇನೆ ಅಂದುಕೊಳ್ತೀರಾ? ಈಗ ಟ್ರಂಪ್ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಕೂಡ ನೋಡಿ, ನಾನು ಒಂದು 6 ಕಾರ್ಯಗಳನ್ನು ನಿಮಗೆ ಲಿಸ್ಟ್ ಆಗಿ ಹೇಳುತ್ತೇನೆ. ಆಂಟಿಕ್ರೈಸ್ಟ್ ಕುರಿತಾದ ಎಲ್ಲ ಕಂಪ್ಯಾರಿಸನ್ ಅದಕ್ಕೆ ಸರಿ ಹೊಂದುತ್ತದೆ. ಆದರೆ ಅವರು ಆಂಟಿಕ್ರೈಸ್ಟ್ ಅಲ್ಲ, ಮೊದಲೇ ಹೇಳುತ್ತೇನೆ, ಈ ಎಲ್ಲ ಕಾರ್ಯಗಳು ಅವರಿಗೆ ಸರಿ ಹೊಂದುತ್ತದೆ. ಇದನ್ನು ಯಾತಕ್ಕಾಗಿ ಎಂಬುದಾಗಿಯೂ ನಿಮಗೆ ಕಡೆಯದಾಗಿ ಹೇಳುತ್ತೇನೆ. ಮೊದಲನೆಯದಾಗಿ ಕ್ರಿಸ್ತ ವಿರೋಧಿಯ ಕುರಿತಾಗಿ ಪ್ರಕಟಣೆಯ ಪುಸ್ತಕ 13ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತದೆ, 42 ವಾರಗಳು ಅವನು ಯುದ್ಧ ಮಾಡುತ್ತಾನೆ, ಎಲ್ಲರನ್ನು ಜಯಿಸುವಂತ ಅಧಿಕಾರ ಅವನಿಗೆ ಕೊಡಲ್ಪಟ್ಟಿತು, ಅವನು ಸಕಲ ಜನರನ್ನು ತನ್ನ ಅಧಿಕಾರದ ಕೆಳಗೆ ತರುತ್ತಾನೆ. 13:7ನೇ ವಾಕ್ಯದಲ್ಲಿ ನೀವು ಚೆನ್ನಾಗಿ ಗಮನಿಸುವುದಾದರೆ ಆ ಆಂಟಿಕ್ರೈಸ್ಟ್ನ ಆ ಮೊದಲನೆಯ ಸ್ವಭಾವ ಈಗ ಟ್ರಂಪ್ 2.0 ಅಲ್ಲಿ ಬಂದಿದೆ. ಅವರೀಗ ಮುಂದೆ ಒಂದೊಂದು ದೇಶವನ್ನು ಕೂಡ ವಶಪಡಿಸಿಕೊಳ್ಳುವುದಕ್ಕೆ ಬಯಸುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಕಂಟ್ರೋಲ್ ಮಾಡುವುದಕ್ಕೆ ಬಯಸುತ್ತಿದ್ದಾರೆ. ಆನಂತರ ಕೆನಡಾ ತಮ್ಮೊಂದಿಗೆ ಸೇರಿಸಿಕೊಳ್ಳುವುದಕ್ಕೆ ಬಯಸುತ್ತಿದ್ದಾರೆ. ಈಗ ಇರಾನ್ ಅನ್ನು ತಮ್ಮ ಕಂಟ್ರೋಲ್ ತರಬೇಕೆಂದು ನೆನೆಸಿದ್ದಾರೆ. ವೆನುನ್ಸುಲಾ ಅಧ್ಯಕ್ಷರನ್ನು ಕರೆತಂದರು. ಇದನ್ನು ಮುಗಿಸಿ ನೆಕ್ಸ್ಟ್ ಕ್ಯೂಬಾಗೆ ಹೋಗುತ್ತೇನೆ ಅನ್ನುತ್ತಿದ್ದಾರೆ. ನನ್ನ ಮಾತು ಕೇಳದೇ ಇರುವಂತಹ ದೇಶಗಳಿಗೆ ನಾನು ತೆರಿಗೆ ಹಾಕಿ ಕಷ್ಟಪಡಿಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ನೀವು ಚೆನ್ನಾಗಿ ಗಮನಿಸುವುದಾದರೆ 2ನೇ ಬಾರಿ ಟ್ರಂಪ್ ಬಂದಾಗ ಗಮನಿಸುವುದಾದರೆ ಯುದ್ಧವು ಅಧಿಕವಾಗಿ ನಡೆಯುತ್ತಾ ಇದೆ. ಸೊ ಟ್ರಂಪ್ ಯುದ್ಧದ ಕುರಿತಾಗಿ ಅವರು ಚಿಂತಿಸುತ್ತಿಲ್ಲ, ನೆಕ್ಸ್ಟ್ ಯುದ್ಧವನ್ನು ನಡೆಸುತ್ತಲೇ ಇದ್ದಾರೆ. ಇದರಲ್ಲಿ ಸಾವಿರಾರು ಸಾಮಾನ್ಯ ಜನರು ಸತ್ತು ಹೋಗಿದ್ದಾರೆ. ಆದರೆ ಅದರ ಹಿಂದೆ ಅವರು ಒಂದು ರೀಸನ್ ಅನ್ನು ಹೇಳುತ್ತಾ ಇದ್ದಾರೆ. ಇದು ಮೊದಲನೆಯ ಪಾಯಿಂಟ್. ಎರಡನೆಯದಾಗಿ ಬಹಳ ಮುಖ್ಯವಾದದ್ದು, ಪ್ರಕಟಣೆಯ ಪುಸ್ತಕ 13ನೇ ಅಧ್ಯಾಯ 16-17ನೇ ವಾಕ್ಯದಲ್ಲಿ ಆ ಮೃಗವು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತನ್ನು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯವನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಅದರ ಅರ್ಥ ಏನೆಂದರೆ ಆ ಒಂದು ಮೃಗ ಗವರ್ನಮೆಂಟೋ ಅಥವಾ ಆಂಟಿಕ್ರೈಸ್ಟೋ, ಅವನ ಒಂದು ಮುದ್ರೆ, ಅವನ ಸೈನ್, ಅವನ ಹೆಸರು ಅಥವಾ ಅವನ ನಂಬರ್ ಇದಿಲ್ಲದೆ ಕ್ರಯ ವಿಕ್ರಯ ಮಾಡುವುದಕ್ಕಾಗಲ್ಲ. ಖಂಡಿತ ಇದು ಮುಂದೆ ನಡೆಯುವಂಥದ್ದು, ಆದರೆ ಅದರ ಸಿದ್ಧತೆ ನಡೆಯುತ್ತಾ ಇದೆ. ಆದರೆ ಈಗ ಟ್ರಂಪ್ ಮಾಡಿರುವಂಥದ್ದನ್ನು ನೋಡಿರಿ, ಅಮೆರಿಕದ ಇತಿಹಾಸದಲ್ಲೇ 150 ವರ್ಷದಲ್ಲಿ ನಡೆಯದೇ ಇರುವಂತಹ ಸಂಭವವನ್ನು ಅವ್ರು ಮಾಡಿದ್ದಾರೆ. ಏನಂದ್ರೆ ತಮ್ಮ ಸಹಿ ಎಲ್ಲಾ ಕರೆನ್ಸಿ ನೋಟಲ್ಲೂ ಬರಬೇಕೆಂದು ಹೇಳಿದ್ದಾರೆ. ಅದೇನೆಂದರೆ ಆ ದೇಶದ ಕರೆನ್ಸಿ ನೋಟ್ ಮೇಲೆ ಟ್ರಂಪಿನ ಸೈನ್ ಇರಬೇಕು ಎಂಬುದಾಗಿ. ಇದು ಒಂದು ರೀತಿಯಾದ ಆಂಟಿಕ್ರೈಸ್ಟ್ನ ಸ್ವಭಾವ, ತನ್ನ ಸೈನ್ ಎಲ್ಲದರ ಮೇಲೂ ಇರಬೇಕು. ಇದು ಬಂದು ತನ್ನ ಹೆಮ್ಮೆಯನ್ನು ತೋರಿಸುವಂಥದ್ದು ಅಥವಾ ತನ್ನ ಹೆಸರು ಯಾವಾಗಲೂ ನೆಲೆಯಾಗಿರಬೇಕೆಂದು ನೆನೆಸುವಂಥದ್ದು. ನಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವವರು ದೇವರು ತಾನೆ. ಆದರೆ ಇವರನ್ನು ಚೆನ್ನಾಗಿ ಈಗ ನೋಡುವುದಾದರೆ ಬಹಿರಂಗವಾಗಿ ಈ ಒಂದು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಇದು ಎರಡನೆಯ ಪಾಯಿಂಟ್. ಮೂರನೆಯದಾಗಿ ನೋಡುವುದಾದರೆ ಅಗೇನ್ಸ್ಟ್ ಟು ಪೋಪ್. ಅವನು ಬರುವಾಗ ಏನು ಮಾಡುತ್ತಾನೆ ಅಂದರೆ ಪ್ರಕಟಣೆಯ ಪುಸ್ತಕ 17ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ 7 ಬೆಟ್ಟದ ನಗರವನ್ನು, ಆ ಬೆಟ್ಟವನ್ನು ಅಂದ್ರೆ ಈಗ ನಾವು ನೋಡುತ್ತಾ ಇರುವಂತಹ ರೋಮ್, ವ್ಯಾಟಿಕನ್, ಆ ದೇಶಗಳನ್ನು ಹೇಳುತ್ತಿದ್ದೇನೆ, ಅವನು ಅದನ್ನು ಎದುರಿಸಿ ಆ ನಗರವನ್ನು ಬೆಂಕಿಯ ಕೆರೆಯನ್ನಾಗಿ ಮಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಚೆನ್ನಾಗಿ ಗಮನಿಸುವುದಾದರೆ ಈಗ ಟ್ರಂಪ್ ಪೋಪನ್ನು ಎದುರಿಸುವುದಕ್ಕೆ ಆರಂಭಿಸಿದ್ದಾರೆ. ಅಂದರೆ ಪೋಪ್ ಏನು ಹೇಳುತ್ತಾರೆ ಅಂದರೆ ಯುದ್ಧ ಬೇಡ ಎಂದು ಹೇಳುತ್ತಾರೆ. ಸರಿಯಾಗಿ ಬೈಬಲ್ ಪ್ರಕಾರವಾಗಿ ನೋಡುವುದಾದರೆ ಯುದ್ಧವನ್ನು ಮಾಡಬಾರದು ಎಂಬುದಾಗಿ ಅವರು ಹೇಳಿದರು. ಟ್ರಂಪ್ ಅದಕ್ಕೆ ಅಗೇನ್ಸ್ಟ್ ಆಗಿ ಪ್ರತ್ಯುತ್ತರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ವಿರೋಧಿಸುವುದು ಮಾತ್ರವಲ್ಲದೆ ಟ್ರಂಪ್ ವೈಯಕ್ತಿಕವಾಗಿ 1-to-1 ಬೈದಿದ್ದಾರೆ. ಅವರು ಮಾತ್ರವಲ್ಲದೆ ಅಮೆರಿಕ ದೇಶದ ಉಪರಾಷ್ಟ್ರಪತಿ ವ್ಯಾನ್ಸ್ ಅವರು ಕೂಡ ಪೋಪ್ ವಿರುದ್ಧವಾಗಿ ಮಾತನಾಡಿದ್ದಾರೆ. ಆದರೆ ನಿಜವಾಗಿ ನೋಡುವುದಾದರೆ ವ್ಯಾನ್ಸ್ ಕ್ಯಾಥೋಲಿಕ್, ಅವರು ಕಥೋಲಿಕ ಧರ್ಮಕ್ಕೆ ಕನ್ವರ್ಟ್ ಆದವರು. ಅವರು ಏನು ಮಾಡಿದ್ದಾರೆ ಎಂದು ಕೇಳುವುದಾದರೆ ಪೋಪ್ಗೆ ಪ್ರತಿವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ವ್ಯಾನ್ಸ್ ಬಂದು ಕ್ಯಾಥೋಲಿಕ್ಗೆ ಕನ್ವರ್ಟ್ ಆಗಿ ಒಂದು ಬುಕ್ಕನ್ನೇ ಬರೆದು ಅವರು ರಿಲಿಜಿಯಸ್ ಮ್ಯಾನ್ ಎಂಬುದಾಗಿ ಒಂದು ಹೆಸರನ್ನು ಪಡೆದಂತವರು. ಅವರು ಕೂಡ ಈಗ ನೋಡುವುದಾದರೆ ವ್ಯಾಟಿಕನ್ ಎದುರಿಸುತ್ತಿದ್ದಾರೆ. ಆಂಟಿಕ್ರೈಸ್ಟ್ ಬರುವಾಗ ವ್ಯಾಟಿಕನ್ ವಿರೋಧಿಸುತ್ತಾನೆ ಎನ್ನುವಂಥದ್ದು ಬಹಳ ಮುಖ್ಯವಾದ ಕಾರ್ಯ. ನೆಕ್ಸ್ಟ್ 4ನೇದಾಗಿ ಆಂಟಿಕ್ರೈಸ್ಟ್ ಬರುವಾಗ ಅವನು ತನ್ನನ್ನು ತಾನು ದೇವರೆಂದು ಚಿತ್ರಿಸಿಕೊಳ್ಳುವವನಾಗಿರುತ್ತಾನೆ ಎಂಬುದಾಗಿ ನೋಡುತ್ತೇವೆ. 2 ಥೆಸಲೋನಿಕ 2ನೇ ಅಧ್ಯಾಯ 3-4 ವಾಕ್ಯದಲ್ಲಿ ತಾನೇ ದೇವರೆಂದು ಹೇಳಿಕೊಳ್ಳುವವನಾಗಿರುತ್ತಾನೆ. ಸಮೀಪದಲ್ಲಿ ಟ್ರಂಪ್ ಮಾಡಿದಂಥ ಕೆಲಸ ಎಲ್ಲರಿಗೂ ಕೂಡ ಮುಜುಗರವನ್ನು ಉಂಟು ಮಾಡಿತು.
ಆದರೆ ಅವರು ಯಾಕೆ ಹಾಗೆ ಮಾಡಿದ್ರು ಎಂಬುದಾಗಿ ಟ್ರಂಪ್ ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ. ಅದು ಅಂಗೀಕರಿಸತಕ್ಕದ್ದಾಗಿಲ್ಲ. ಏನಂತ ಕೇಳುವುದಾದ್ರೆ, ಒಬ್ಬ ವ್ಯಕ್ತಿಯನ್ನು ಹೀಲ್ ಮಾಡುವ ರೀತಿಯಲ್ಲಿ ಜನರೇಟ್ ಇಮೇಜ್ ಅನ್ನು ಅವರು ಪೋಸ್ಟ್ ಮಾಡಿದ್ದರು. ಅದರಲ್ಲಿ ಅವರು ಏನು ಹೇಳುತ್ತಾರೆ ಅಂದ್ರೆ, ನಾನು ಡಾಕ್ಟರ್ ಎಂಬುದಾಗಿ ತೋರಿಸುವುದಕ್ಕೆ ಹಾಕಿದೆ ಎಂದು ಹೇಳುತ್ತಾರೆ. ಆದರೆ ಅದರಲ್ಲಿ ನೋಡುವುದಾದ್ರೆ ಅದು ಇವತ್ತಿನ ಡ್ರೆಸ್ ಕೋಡ್ ಅಲ್ಲ. ಅದು ಹೆಚ್ಚು ಕಮ್ಮಿ 2000 ವರ್ಷಗಳ ಹಿಂದೆ ಇದ್ದಂತ ಡ್ರೆಸ್ ಕೋಡ್, ಯಹೂದ್ಯರು ಹಾಕಿಕೊಳ್ಳುತ್ತಿದ್ದಂತ ಡ್ರೆಸ್ಸು. ಅಷ್ಟು ಮಾತ್ರವಲ್ಲದೆ ಟ್ರಂಪಿನ ಹಿಂದೆ ಒಂದು 3 ವ್ಯಕ್ತಿ ಆಕಾಶದಿಂದ ಇಳಿದು ಬರುವ ಹಾಗೆ. ಇದು ಯಾವುದು ಕೂಡ ಅವರು ಸುಮ್ಮನೆ ತನ್ನನ್ನು ವೈದ್ಯರಾಗಿ ತೋರಿಸಿಕೊಳ್ಳುವುದಕ್ಕೆ ಹಾಕಿದ್ದಲ್ಲ, ಅಲ್ಲಿ ತನ್ನನ್ನು ಕ್ರೈಸ್ಟ್ ಆಗಿ ತೋರಿಸಿಕೊಳ್ಳುವುದಕ್ಕಾಗಿ ಹಾಕಿದ್ದು. ಆ ಸ್ಥಳದಲ್ಲಿ ಅವರು ತನ್ನನ್ನು ಕ್ರೈಸ್ಟ್ಗೆ ಗುರುತಾಗಿ ತೋರಿಸಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ಎಲ್ಲರಿಗೂ ಕೂಡ ಅರ್ಥವಾಗ್ತಿದೆ. ಆದರೆ ಅವರು ಇಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಅವರ ಅಭಿಪ್ರಾಯವನ್ನು ನಾವು ಅಂಗೀಕರಿಸಬೇಕು, ಅದು ವಿವಾದಾತ್ಮಕವಾದದ್ದು. ಆದರೆ ತನ್ನನ್ನು ದಿಢೀರ್ ಎಂಬುದಾಗಿ ಈ ರೀತಿ ತೋರಿಸಿಕೊಳ್ಳುವಂತ ಅವಶ್ಯಕತೆ ಏನು? ಇದುವೇ ಈಗ ಒಂದು ಪ್ರಶ್ನೆ. ಟ್ರಂಪ್ ಅವರೊಬ್ಬ ರಾಷ್ಟ್ರಪತಿ, ಅವರು ಯಾಕೆ ಈ ರೀತಿ ದಿಢೀರ್ ಎಂಬುದಾಗಿ ತನ್ನನ್ನು ಒಬ್ಬ ಹೀಲ್ ಮಾಡುವವನನ್ನಾಗಿ ತೋರಿಸಿಕೊಳ್ಳುತ್ತಾ ಇದ್ದಾರೆ ಎನ್ನುವಂಥದ್ದು ಸಂದೇಹಾಸ್ಪದವಾಗಿದೆ. ಇದು ಆಂಟಿಕ್ರೈಸ್ಟ್ನ 4ನೇ ಬಹಳ ಮುಖ್ಯವಾದಂಥ ಸ್ವಭಾವ. 5ನೇದಾಗಿ ಟ್ರಂಪ್ ಬೋರ್ಡ್ ಆಫ್ ಪೀಸ್ ಎಂಬುದಾಗಿ ಒಂದನ್ನು ಆರಂಭಿಸಿದ್ರು, ಅಂದರೆ ಶಾಂತಿ. ದಾನಿಯೇಲನ ಪುಸ್ತಕ 11ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಆಂಟಿಕ್ರೈಸ್ಟ್ ಹೊರಟು ಬರುವಾಗ ನಯನುಡಿಗಳಿಂದ ರಾಜ್ಯವನ್ನು ಪಡೆದುಕೊಳ್ಳುವನೆಂಬುದಾಗಿ ಹೇಳಲ್ಪಟ್ಟಿದೆ. ಬಿಳಿ ಕುದುರೆ ಕಾಣಿಸಿತು ಎಂಬುದಾಗಿ ಪ್ರಕಟಣೆ 6:2 ನೋಡುತ್ತೇವೆ. ಈಗ ನೋಡುವುದಾದರೆ ಇವರು ಶಾಂತಿ, ಬೋರ್ಡ್ ಆಫ್ ಪೀಸ್ ಎಂಬುದಾಗಿ ಒಂದನ್ನು ಆರಂಭಿಸಿ ಎಲ್ಲಾ ದೇಶವನ್ನು ಅದರೊಳಗೆ ನಾನು ತರುತ್ತೇನೆ, UN ಬೇಡ, ಅದಕ್ಕೆ ಪರ್ಯಾಯವಾಗಿ ನಾವು ಮಾಡೋಣ, ಆ ರೀತಿಯಾಗಿ ಒಂದನ್ನು ರೂಪಿಸಿದ್ರು. ಇದು ಆಂಟಿಕ್ರೈಸ್ಟ್ ಮಾಡುವಂತ ಬಹಳ ಮುಖ್ಯವಾದಂತ ಒಂದು ವಿಷಯ. ನಿಮಗೆ ಗೊತ್ತೊಂದುಕೊಳ್ಳುತ್ತೇನೆ, ಈ ನೋಬೆಲ್ ಪೀಸ್ ಪ್ರೈಸ್ಗೋಸ್ಕರವಾಗಿ ಟ್ರಂಪ್ ಪಟ್ಟಂತ ಪಾಡುಗಳು, ಕಡೆಯದಾಗಿ ಅದು ಅವರಿಗೆ ಸಿಗಲಿಲ್ಲ. ವೆನಿನ್ಸುಲಾ ಅಧ್ಯಕ್ಷರನ್ನು ಅವರು ಹಿಡಿದಿದ್ದರಿಂದ ಅಲ್ಲಿ ಇವರಿಗೆ ಈಕ್ವಲ್ ಆಗಿ ಒಬ್ಬ ಹೆಂಗಸಿದ್ದಾಳೆ ವೆನಿನ್ಸುಲಾದಲ್ಲಿ. ಆಕೆಗೆ ಕೊಟ್ಟಂತ ನೋಬೆಲ್ ಪೀಸ್ ಪ್ರೈಸ್ ಅನ್ನು ಇವ್ರಿಗೆ ಕೊಟ್ಟರು. ಇವರು ಅದನ್ನು ತಕ್ಕೊಂಡ್ರು. ಯೋಚನೆ ಮಾಡಿ ನೋಡ್ರಿ, ಆ ಸಮಾಧಾನದ ನೋಬೆಲ್ ಪ್ರೈಸ್ ಯಾತಕ್ಕೆ ಸಿಕ್ತು ಅಂದರೆ ಒಬ್ಬರನ್ನು ಜೈಲಿನಲ್ಲಿ ಹಾಕಿದ್ದಕ್ಕೆ. ಅದೇ ಅದರ ವಿಷಯ. ಇದು ಆಂಟಿಕ್ರೈಸ್ಟ್ನ ಇನ್ನೊಂದು ಬಹಳ ಮುಖ್ಯವಾದ ಸ್ವಭಾವ, ತನ್ನನ್ನು ಶಾಂತಿ ಘೋಷಕನಾಗಿ ತೋರಿಸಿಕೊಳ್ಳುವಂಥದ್ದು. ಕಡೆಯದಾಗಿ ಒಂದು ವಿಷಯ, ಇದೇ ಬಹಳ ಆಶ್ಚರ್ಯ. ಏನೆಂಬುದಾಗಿ ನೋಡುವುದಾದರೆ, ಯಾರನ್ನು ನಂಬದೇ ಇರುವಂಥ ಯಹೂದ್ಯರು ಟ್ರಂಪನ್ನು ನಂಬುತ್ತಿದ್ದಾರೆ. ಟ್ರಂಪಿಗೋಸ್ಕರ ಒಂದು ಕಾಯಿನನ್ನೇ ಮಾಡುತ್ತಾರೆ. ಯೆರೂಸಲೇಮನ್ನು ಅವರು ನಮಗೆ ಕೊಟ್ಟರು, ಅದಕ್ಕಾಗಿ ಒಂದು ಕಾಯಿನ್ ಮಾಡುತ್ತಾರೆ. ಈಗ ಮಾತ್ರವಲ್ಲ, ಟ್ರಂಪ್ ನೆಕ್ಸ್ಟ್ ದೇವಾಲಯ ಕಟ್ಟುವುದಕ್ಕೆ ಬೇಕಾದಂಥ ಸ್ಥಳವನ್ನು ಕೂಡ ಕೊಡಿಸುತ್ತಾರೆ ಎಂಬುದಾಗಿ ಅವರು ನಂಬಿದ್ದಾರೆ. ಇಸ್ರಾಯೇಲಲ್ಲಿ ಈ ಕಳೆದ 50 ವರ್ಷಗಳಲ್ಲಿ ಇಸ್ರಾಯೇಲನ್ನು ಹೊರತುಪಡಿಸಿದಂಥ ಒಬ್ಬ ಮನುಷ್ಯನಿಗೆ, ಅಂದರೆ ಇಸ್ರಾಯೇಲ್ ದೇಶಕ್ಕೆ ಸೇರಿದವನು ಯಹೂದ್ಯನಲ್ಲದೇ ಇರುವಂಥ ಒಬ್ಬನಿಗೆ ಇಷ್ಟೊಂದು ಗೌರವವನ್ನು ಆ ದೇಶದಲ್ಲಿ ಟ್ರಂಪ್ಗೆ ಏನೇನೆಲ್ಲ ಮಾಡಿದ್ದಾರೆ ಎಂಬುದಾಗಿ ನೋಡಬೇಕು. ಟ್ರಂಪ್ಗೆ ಕಾಯಿನ್ ಮಾಡಿದ್ದಾರೆ, ರೋಡ್ಗೆ ಟ್ರಂಪ್ ಹೆಸರಿಟ್ಟಿದ್ದಾರೆ, ಟ್ರಂಪ್ಗೆ ಒಂದು ಪ್ರತ್ಯೇಕ ಕಾನ್ಸೆಪ್ಟ್ ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಎಂಬುದಾಗಿ ನೀವು ಹೋಗಿ ನೋಡಬೇಕು. ಆ ರೀತಿ ಅವರು ಮಾಡಿದ್ದಾರೆ ಅಂದರೆ ಅದು ಟ್ರಂಪ್ಗಾಗಿ ಮಾತ್ರ ಮಾಡಿದ್ದಾರೆ. ಸೊ ಈಗ ಪರಿಪೂರ್ಣವಾಗಿ ಇಸ್ರೇಲ್ ಟ್ರಂಪ್ ಅನ್ನು ನಂಬುತ್ತದೆ. ಅಷ್ಟು ಮಾತ್ರವಲ್ಲದೆ ಟ್ರಂಪ್ ಏನು ಹೇಳುತ್ತಾರೆ ಅಂದರೆ ಅವರು ಒಬ್ಬ ಯಹೂದ್ಯರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಎಂಬುದಾಗಿ. ಆದರೆ ಕಡೆಯದಾಗಿ ನೋಡುವುದಾದರೆ ಇದು ಯಾವುದೂ ನಡೆಯುವುದಿಲ್ಲ. ಅಂದರೆ ಟ್ರಂಪಿನ ಆಳ್ವಿಕೆ ಹೋಗುತ್ತದೆ, ಅದು ಬೇರೆ ವಿಷಯ. ಇದೆಲ್ಲವನ್ನು ನೀವು ಓವರಾಲ್ ಆಗಿ ನೋಡುವುದಾದರೆ ಒಂದು ಆಂಟಿಕ್ರೈಸ್ಟ್ನ ಸ್ವಭಾವದ ಎಲ್ಲಾ ಕಾನ್ಸೆಪ್ಟ್ ಅವರಲ್ಲಿ ಕಾಣಲ್ಪಡುತ್ತಿದೆ. ನೀವೀಗ ಕೇಳಬಹುದು, ಇದರ ಮೂಲಕ ನಮ್ಗೆ ಏನು ಹೇಳಕ್ ಬರ್ತಾ ಇದ್ದೀರಾ? ಟ್ರಂಪ್ನ ಆಂಟಿಕ್ರೈಸ್ಟ್ ಅಂತ ಹೇಳ್ತಾ ಇದ್ದೀರಾ? ಇಲ್ಲವೇ ಇಲ್ಲ. ಆಂಟಿಕ್ರೈಸ್ಟ್ ಎನ್ನುವಂಥವನು ಯುರೋಪ್ ಯೂನಿಯನ್ನಿಂದ 10 ದೇಶಗಳ ಒಕ್ಕೂಟದಿಂದ ಮೇಲೆ ಬರಬೇಕು. ಯಾಕಂದರೆ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲೂ ಸರಿ, ಪ್ರಕಟಣೆಯ ಪುಸ್ತಕ 17ನೇ ಅಧ್ಯಾಯದಲ್ಲೂ ಸರಿ, ಆ 10 ಕೊಂಬುಗಳ ನಡುವಿನಿಂದ ಚಿಕ್ಕ ಕೊಂಬು ಹೊರಟು ಬಂದು, ಅದರಲ್ಲಿ ಸಂದೇಹವೇ ಇಲ್ಲ, ಅದಕ್ಕೆ 7 ತಲೆ ಇರುತ್ತದೆ, 7 ಬೆಟ್ಟಗಳ ನಗರ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಕನ್ಫರ್ಮ್ ಆಗಿ ಅದು ಯುರೋಪ್ ಯೂನಿಯನ್, ಅದರಲ್ಲೂ ಇಟಲಿ, ಅದರಲ್ಲೂ ರೋಮ್ ಸುತ್ತಲೂ ಇರುವಂಥ 7 ಬೆಟ್ಟಗಳಾಗಿಯೇ ಇರುತ್ತದೆ. ನೀವು ಈಗಲೂ ಕೂಡ ಗಮನಿಸುವುದಾದರೆ US ಗೂ ಇಟಾಲಿಗೂ ಸಮಸ್ಯೆ ಹೋಗುತ್ತಾ ಇದೆ. ಅಂದರೆ ಮೆರೋನಾ ಎಂಬುದಾಗಿ ಹೇಳಿ ಇಟಾಲಿ ದೇಶದ ರಾಷ್ಟ್ರಪತಿ ಇದ್ದಾರೆ, ಅವರಿಗೂ ಇಸ್ರಾಯೇಲ್ಗೂ ಸರಿ ಬರುತ್ತಿಲ್ಲ. ಈ ಸಮಸ್ಯೆಗಳೆಲ್ಲ ಹೋಗುತ್ತಾ ಇದೆ. ನೆಕ್ಸ್ಟ್ ಶಕ್ತಿಶಾಲಿ ರಾಷ್ಟ್ರ ಅವರು ರೂಪಿಸಲಿದ್ದಾರೆ. ಆ ಇಟಾಲಿ ನಾಯಕ, ಅಂದ್ರೆ ಆ ಹೆಂಗಸೆ ಈಗ ನಾಯಕರಾಗಿ ಇದ್ದಾರೆ ಈಗಿನವರೆಗೂ. ಆದರೆ ಆಕೆಯೂ ಇರುವುದಿಲ್ಲ, ಅದನ್ನು ಮೀರಿ ಬರುತ್ತದೆ. ನಾವೀಗ ಏನ್ ಹೇಳುವುದಕ್ಕೆ ಬರುತ್ತಾ ಇದ್ದೇವೆ ಅಂದ್ರೆ ಆಂಟಿಕ್ರೈಸ್ಟ್ ಇದೇ ಸ್ವಭಾವ, ಇದಕ್ಕಿಂತಲೂ ಅಧಿಕವಾಗಿ. ಯಾಕಂದ್ರೆ ಅವನು ಬರುವಾಗ ವಾಕ್ಯ ಹೇಳುತ್ತದೆ ಎಲ್ಲಾ ಮೃಗಗಳಿಗಿಂತಲೂ ಅದು ವಿಲಕ್ಷಣವಾಗಿತ್ತು. ಈಗ ನಮ್ಮ ಕಣ್ಮುಂದೆ ಒಬ್ಬ ಅರಸನು ಆಂಟಿಕ್ರೈಸ್ಟ್ನ ಗುಣಾತಿಶಯಗಳೊಂದಿಗೆ ಪ್ರಕಟವಾಗುತ್ತಿದ್ದಾನೆ. ಆದರೆ ಒಂದು ಗುಂಪು ಅವನನ್ನು ಸ್ವೀಕರಿಸಿಕೊಳ್ಳುತ್ತದೆ, ದೊಡ್ಡ ಗುಂಪು ಅವನನ್ನು ವಿರೋಧಿಸುತ್ತಾ ಇದೆ. ಮುಂದಿನ ಆಂಟಿಕ್ರೈಸ್ಟ್ ಬರುವಾಗ ಅವನನ್ನು ದೊಡ್ಡ ಗುಂಪು ಸ್ವೀಕರಿಸುತ್ತದೆ, ಚಿಕ್ಕ ಗುಂಪು ವಿರೋಧಿಸುತ್ತದೆ. ಟ್ರಂಪನ್ನು ಈಗ ದೊಡ್ಡ ಗುಂಪು ವಿರೋಧಿಸುತ್ತಾ ಇದೆ, ಒಂದು ಚಿಕ್ಕ ಗುಂಪು ಮಾತ್ರ ಅಂಗೀಕರಿಸುತ್ತಾ ಇದೆ. ಇದೇ ರೀತಿ ಬರುವಂತ ಆಂಟಿಕ್ರೈಸ್ಟ್ ಅನ್ನು ದೊಡ್ಡ ಗುಂಪು ಸ್ವೀಕರಿಸುತ್ತದೆ. ಏನ್ ಕಾರಣ ಎಂದು ಕೇಳುವುದಾದರೆ, ಈಗ ಟ್ರಂಪ್ ಎಕನಾಮಿಕಲಿ ವೀಕ್, ಆದರೆ ಬರುವಂತವನು ಎಕನಾಮಿಕಲ್ ಮೇಲೆ ಎತ್ತುತ್ತಾನೆ. ಟ್ರಂಪ್ ಕೊಟ್ಟಂತ ರಿಲಿಜಿಯಸ್ ಆಸ್ಪೆಕ್ಟ್ ಎಲ್ಲರೂ ಕೂಡ ಅಂಗೀಕರಿಸತಕ್ಕದ್ದಾಗಿರ್ಲಿಲ್ಲ, ಆದರೆ ಅವನು ಹೇಳುವಂತದ್ದು ಒಂದು ಸಮಾಧಾನವನ್ನು ತರುತ್ತದೆ. ಈ ರೀತಿಯಾಗಿ ಅವನು ಎಕನಾಮಿ ಎಲ್ಲವನ್ನು ಕೂಡ ಟೇಕ್ ಓವರ್ ಮಾಡುತ್ತಾನೆ ಎಂಬುದಾಗಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿದೆ. ಸೊ ಅವನು ಬರುವಾಗಲೇ ಒಂದು ಆಂಟಿಕ್ರೈಸ್ಟ್ ಸ್ವಭಾವದೊಂದಿಗೆ ಒಬ್ಬ ಅರಸ ಪ್ರಕಟವಾಗುವುದಕ್ಕೆ ಸಾಧ್ಯವಾ ಅಂತ ಕೇಳುವುದಾದರೆ, ಆ ಸ್ವಭಾವಗಳಲ್ಲಿ ಒಂದು 6-7 ವಿಷಯಗಳನ್ನು ಟ್ರಂಪ್ ನಮ್ಮ ಮಧ್ಯದಲ್ಲಿದ್ದಾರೆ. ಮತ್ತೆ ನಾನು ಹೇಳುತ್ತೇನೆ,
ಟ್ರಂಪ್ ಆಂಟಿಕ್ರೈಸ್ಟ್ ಅಲ್ಲ. ಆಂಟಿಕ್ರೈಸ್ಟ್ ಯಾರೆಂಬುದಾಗಿ ನಮಗೆ ಇಲ್ಲಿಯ ತನಕ ಗೊತ್ತಿಲ್ಲ. ಆಂಟಿಕ್ರೈಸ್ಟ್ ಪ್ರಕಟವಾಗುವಾಗಲೇ ಗೊತ್ತಾಗುತ್ತದೆ. ಅದು ವಾಕ್ಯದ ಪ್ರಕಾರವಾಗಿ ಅವನು ಯುರೋಪ್ ಯೂನಿಯನ್ ಇಂದಲೇ ಬರಬೇಕು. ಈಗ ನಮ್ಮ ಕಣ್ಮುಂಭಾಗದಲ್ಲಿ ಇದೆಲ್ಲವೂ ನಿದರ್ಶನವಾಗಿ ನಮಗೆ ಕಾಣುತ್ತಾ ಇದೆ. ನಾವು ಕಡೆಯ ಕಾಲದಲ್ಲಿ ಕಡೆಯ ಹಂತಕ್ಕೆ ನಾವು ಬಂದಿದ್ದೇವೆ. ನಮಗೆ ಇನ್ನು ಇರುವಂತ ಒಂದೇ ಒಂದು ಅವಕಾಶ ಸಿದ್ಧವಾಗುವಂತದ್ದು ಮಾತ್ರ. ಯೇಸುವಿನ ಬರೋಣಕ್ಕೋಸ್ಕರವಾಗಿ ಸಿದ್ಧವಾಗಬೇಕು. ಯೇಸು ಹೇಳಿದಂತೆ ಇಷ್ಟು ಕಾರ್ಯಗಳು ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ನಡೆಯುತ್ತಾ ಇದೆ ಅಂದ್ರೆ ಯೇಸು ಮತ್ತೆ ಬರಲಿದ್ದಾರೆ ಎನ್ನುವಂತ ಪ್ರವಾದನೆಯು ಸ್ಪಷ್ಟವಾಗಿ ನೆರವೇರುತ್ತದೆ. ಕರ್ತನ ಚಿತ್ತವಾದರೆ, ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.